ನಮಸ್ಕಾರ ಸ್ನೇಹಿತರೆ. ರಾಜಕೀಯ ಎಂದರೆ ಕೇವಲ ಚುನಾವಣೆ ಅಲ್ಲ, ಅದು ಅಧಿಕಾರದ ಆಟ. ಒಂದು ನಿರ್ಧಾರ, ಒಂದು ರಾಜೀನಾಮೆ, ಒಂದು ಮೈತ್ರಿ ಅಥವಾ ಒಂದು ದ್ರೋಹ ಇಡೀ ರಾಜ್ಯದ ಭವಿಷ್ಯವನ್ನು ಬದಲಿಸಬಹುದು. ಕರ್ನಾಟಕ ಇದು ಭಾರತದ ಅತ್ಯಂತ ಶಕ್ತಿಶಾಲಿ ರಾಜಕೀಯ ರಾಜ್ಯಗಳಲ್ಲಿ ಒಂದು. ಇಲ್ಲಿ ಸರ್ಕಾರಗಳು ರಾತ್ರಿ ಬೀಳುತ್ತವೆ, ಮೈತ್ರಿಗಳು ಬೆಳಿಗ್ಗೆ ಹುಟ್ಟುತ್ತವೆ ಮತ್ತು ಇತಿಹಾಸ ಒಂದು ದಿನದಲ್ಲೇ ಮರುಬರೆಯಲ್ಪಡುತ್ತದೆ. ಈ ವಿಡಿಯೋದಲ್ಲಿ ನಾವು ನೋಡೋದು ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಬದಲಿಸಿದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ಸ್. ಇದು ಕೇವಲ ಘಟನೆಗಳಲ್ಲ, ಇವು ಕರ್ನಾಟಕವನ್ನಾಗಿ ಮಾಡಿದ ಘಟನೆಗಳು. ಟರ್ನಿಂಗ್ ಪಾಯಿಂಟ್ 1, ಕನ್ನಡ ನಾಡಿನ ಜನನ. ಇದು ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕ ರಾಜಕೀಯದ ಮೊದಲ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೂಡ ಎನ್ನಬಹುದು. ಅಖಂಡ ಕರ್ನಾಟಕ ಏಕೀಕರಣ ಭಾಷಾವಾರು ಪ್ರಾಂತ್ಯ ರಚನೆಯಡಿ ಮೈಸೂರು ರಾಜ್ಯದ ಜೊತೆಗೆ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಪ್ರಾಂತ್ಯ ಮತ್ತು ಕೊಡಗಿನಲ್ಲಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ 1956ರ ನವೆಂಬರ್ 1ರಂದು ಏಕೀಕೃತ ವಿಶಾಲ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಇದು ಭಾಷಾವಾರು ರಾಜ್ಯದ ಪುನರ್ರಚನೆ. ಕನ್ನಡ ಮಾತನಾಡುವ ಪ್ರದೇಶಗಳು ಒಂದೇ ರಾಜ್ಯವಾಗಿ ಸೇರಿಸಿದ ಘಟನೆ. ಆದರೆ ಇದು ಕೇವಲ ಆಡಳಿತ ಬದಲಾವಣೆ ಆಗಿರಲಿಲ್ಲ, ಇದು ಒಂದು ಗುರುತಿನ ಕ್ರಾಂತಿ ಕೂಡ ಆಗಿತ್ತು. ಮೊದಲ ಬಾರಿಗೆ ಕನ್ನಡಿಗರು ಒಂದೇ ರಾಜಕೀಯ ವೇದಿಕೆಯಲ್ಲಿ ಬಂದರು. ಆದರೆ ಒಳಗೆ ಒಂದು ಸತ್ಯ ಕೂಡ ಇತ್ತು. ಈ ಹೊಸ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶಗಳು, ಬೇರೆ ಬೇರೆ ಅಸಮಾಧಾನಗಳು, ಇವು ಮುಂದಿನ ಎಲ್ಲ ರಾಜಕೀಯ ಭೂಕಂಪಗಳಿಗೆ ಬೀಜ ಬಿತ್ತಿದಂತಿದ್ದವು. ಟರ್ನಿಂಗ್ ಪಾಯಿಂಟ್ 2, ಮೈಸೂರು ಕರ್ನಾಟಕ ಆದ ಕ್ಷಣ. 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ದೀರ್ಘಕಾಲದ ಹೋರಾಟ ಮತ್ತು ಬೇಡಿಕೆಯ ಫಲವಾಗಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಆಡಳಿತಾವಧಿಯಲ್ಲಿ ಮೈಸೂರು ರಾಜ್ಯವನ್ನು ಅಧಿಕೃತವಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಇದು ಕೇವಲ ಹೆಸರು ಬದಲಾವಣೆಯಾಗಿರಲಿಲ್ಲ, ಇದು ರಾಜಕೀಯ ಸಮಾನತೆಯ ಘೋಷಣೆಯಾಗಿತ್ತು. ಉತ್ತರ ಕರ್ನಾಟಕ, ಕರಾವಳಿ, ಹೈದರಾಬಾದ್ ಕರ್ನಾಟಕ, ಹೀಗೆ ಎಲ್ಲಾ ಪ್ರದೇಶಗಳಿಗೂ ಒಂದೇ ಗುರುತು. ಈ ನಿರ್ಧಾರ ರಾಜ್ಯ ರಾಜಕೀಯದ ಭೌಗೋಳಿಕ ಮನಸ್ಥಿತಿಯನ್ನು ಬದಲಿಸಿತು ಮತ್ತು ಮುಂದಿನ ಚುನಾವಣಾ ರಾಜಕೀಯಕ್ಕೆ ಹೊಸ ಸಮೀಕರಣಗಳನ್ನು ತಂದಿತು. ಟರ್ನಿಂಗ್ ಪಾಯಿಂಟ್ 3, ದೇವರಾಜ ಅರಸು ಕ್ರಾಂತಿ. 1970ರ ದಶಕದಲ್ಲಿ ದೇವರಾಜ ಅರಸು ಅವರಿಂದ ಸಾಮಾಜಿಕ ನ್ಯಾಯ ಹಾಗೂ ಭೂ ಸುಧಾರಣೆ ಯೋಜನೆಗಳನ್ನು ತರಲಾಯಿತು. ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಜಾರಿಗೆ ಬಂದ ಉಳುವವನೇ ಭೂಮಿ ಕಾಯ್ದೆಯು ಲಕ್ಷಾಂತರ ರೈತರಿಗೆ ಭೂಮಿಯ ಒಡೆತನವನ್ನು ನೀಡಿತು. ಇದು ಕರ್ನಾಟಕದ ರಾಜಕೀಯದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ದಲಿತರಿಗೆ ರಾಜಕೀಯ ಶಕ್ತಿಯನ್ನು ಒದಗಿಸಿದ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯಾಗಿತ್ತು. ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳು ರಾಜಕೀಯ ಕೇಂದ್ರಕ್ಕೆ ಬಂದವು. ಜಮೀನ್ದಾರಿ ವ್ಯವಸ್ಥೆಗೆ ಸವಾಲು, ಕಾಂಗ್ರೆಸ್ ಒಳಗಿನ ಶಕ್ತಿಯ ಮರುಹಂಚಿಕೆ, ಹೀಗೆ ಇಂದಿನ ಕರ್ನಾಟಕ ರಾಜಕೀಯದ ಕ್ಯಾಸ್ಟ್ ಬೇಸ್ಡ್ ಈಕ್ವೇಷನ್ಸ್ಗೆ ಅಡಿಪಾಯ ಹಾಕಿದ್ದು ಕೂಡ ಇದೆ. ಟರ್ನಿಂಗ್ ಪಾಯಿಂಟ್ 4, ಕಾಂಗ್ರೆಸ್ ಪತನ. 1983ರಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಅಧಿಕಾರ ಕಳೆದುಕೊಂಡಿತು. 1983ರಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರವು ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿತು. ಇದು ರಾಜ್ಯದಲ್ಲಿ ಪ್ರಾದೇಶಿಕ ರಾಜಕೀಯದ ಬೇರುಗಳನ್ನು ಗಟ್ಟಿಗೊಳಿಸಿತು ಮತ್ತು ವಿಕೇಂದ್ರೀಕರಣಕ್ಕೆ ಅಥವಾ ಡಿಸೆಂಟ್ರಲೈಸೇಷನ್ಗೆ ನಾಂದಿ ಹಾಡಿತು. ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಇದು ಕೇವಲ ಸರ್ಕಾರದ ಬದಲಾವಣೆ ಆಗಿರಲಿಲ್ಲ, ಇದು 25 ವರ್ಷಗಳ ಕಾಂಗ್ರೆಸ್ ಪ್ರಭುತ್ವದ ಅಂತ್ಯ ಕೂಡ ಆಗಿತ್ತು. ಜನರು ಬದಲಾವಣೆ ಬಯಸಿದ್ದರಿಂದ ರಾಜಕೀಯ ಭೂಕಂಪವಾಯಿತು. ಇದರಿಂದ ಕರ್ನಾಟಕ ಒಂದು ಪಕ್ಷದ ರಾಜ್ಯವಾಗಿರಲಿಲ್ಲ ಎಂಬುದು ಸ್ಪಷ್ಟವಾಯಿತು. ಟರ್ನಿಂಗ್ ಪಾಯಿಂಟ್ 5, ರಾಮಕೃಷ್ಣ ಹೆಗಡೆಯವರ ಆಡಳಿತ. ರಾಮಕೃಷ್ಣ ಹೆಗಡೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ರಾಜಕೀಯ ಶೈಲಿಯೇ ಬದಲಾಯಿತು. ಆದರೆ ಇದರ ಜೊತೆಗೆ ಒಳ ರಾಜಕೀಯ ಹೋರಾಟಗಳು ಆರಂಭವಾದವು. ಪಂಚಾಯತ್ ರಾಜ್, ಅಧಿಕಾರ ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್, ಇದರಿಂದ ಕರ್ನಾಟಕ ರಾಜ್ಯದಲ್ಲಿ ಮಾಡರ್ನ್ ಗವರ್ನೆನ್ಸ್ ಮಾಡೆಲ್ ಆರಂಭವಾಯಿತು. ಇದು ಕರ್ನಾಟಕದ ಕೊಯಲಿಷನ್ ಪೊಲಿಟಿಕ್ಸ್ಗೆ ಮೊದಲ ದೊಡ್ಡ ಹೆಜ್ಜೆ. ಟರ್ನಿಂಗ್ ಪಾಯಿಂಟ್ 6, ದೇವೇಗೌಡರ ಅಚ್ಚರಿಯ ಗೆಲುವು. ದೇವೇಗೌಡರು ಒಬ್ಬ ರೈತ ಹಿನ್ನೆಲೆಯ ನಾಯಕರಾಗಿದ್ದರು. ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ಗ್ರಾಮೀಣ ಮತದಾರರ ಶಕ್ತಿ ತೋರಿಸಿದ ಕ್ಷಣ. ಆದರೆ ಮುಂದಿನ ವರ್ಷ ಇತಿಹಾಸ ಇನ್ನೂ ದೊಡ್ಡ ತಿರುವು ಕಂಡಿತು. 1996ರಲ್ಲಿ ಕರ್ನಾಟಕದ ಪ್ರಮುಖ ರಾಜಕೀಯ ನಾಯಕರಾದ ಎಚ್.ಡಿ. ದೇವೇಗೌಡರು ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ಇದು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ರಾಷ್ಟ್ರಮಟ್ಟದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ ಹೆಗ್ಗಳಿಕೆಯಾಗಿದೆ. ಹಾಗೆ ಗ್ರಾಮೀಣ ಕರ್ನಾಟಕ ರಾಜಕೀಯ ಗೆದ್ದ ಸಂಕೇತ ಕೂಡ ಆಯಿತು.
ಟರ್ನಿಂಗ್ ಪಾಯಿಂಟ್ 7. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಉದಯ. ಭಾರತೀಯ ಜನತಾ ಪಕ್ಷವು ರಾಜ್ಯ ರಾಜಕೀಯದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೆದು BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ದಕ್ಷಿಣ ಭಾರತದಲ್ಲಿಯೇ ಮೊದಲ ಬಾರಿಗೆ 2008ರಲ್ಲಿ ಸ್ವತಂತ್ರ ಸರ್ಕಾರವನ್ನು ರಚಿಸಿತು. ಇದು ಕೇವಲ ರಾಜ್ಯ ರಾಜಕೀಯದ ತಿರುವು ಅಲ್ಲ, ಇದು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪ್ರವೇಶದ ಗೇಟ್ ಓಪನಿಂಗ್. ಉತ್ತರ ಭಾರತದಿಂದ ದಕ್ಷಿಣದತ್ತ ರಾಜಕೀಯ ವಿಸ್ತರಣೆ ಆರಂಭವಾಯಿತು. ಕರ್ನಾಟಕ ಇಡೀ ದೇಶದ ರಾಜಕೀಯ ನಕ್ಷೆಯನ್ನು ಬದಲಿಸಿತು. ಟರ್ನಿಂಗ್ ಪಾಯಿಂಟ್ 8. ರೆಸಾರ್ಟ್ ರಾಜಕೀಯ ಮತ್ತು ಹಂಗ್ ಅಸೆಂಬ್ಲಿ. ಇದು ಅತ್ಯಂತ ನಾಟಕೀಯ ಘಟನೆಗಳಲ್ಲಿ ಒಂದೆಂದು ಹೇಳಬಹುದು. 2018ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೆ ತ್ರಿಶಂಕು ವಿಧಾನಸಭೆ ಅಥವಾ ಹಂಗ್ ಅಸೆಂಬ್ಲಿ ಸೃಷ್ಟಿಯಾಯಿತು. ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೂ ಬಹುಮತದ ಸಂಖ್ಯೆಯನ್ನು ದಾಟಲು ಸಾಧ್ಯವಾಗಲಿಲ್ಲ. ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬರಲಿಲ್ಲ. ರಾತ್ರಿ ರಾಜಕೀಯ, ರೆಸಾರ್ಟ್ ರಾಜಕೀಯ, ವಿಶ್ವಾಸ ಮತಗಳು, ರಾಜೀನಾಮೆಗಳು, ಅನಿರೀಕ್ಷಿತ ಮೈತ್ರಿಗಳು. ಕರ್ನಾಟಕದಲ್ಲಿ ರಾಜಕೀಯ ಎಂದರೆ ಕೇವಲ ಜನಾದೇಶವಲ್ಲ, ಅದು ನಿರಂತರ ತಂತ್ರಗಾರಿಕೆ ಅಂತಾಯಿತು. ಟರ್ನಿಂಗ್ ಪಾಯಿಂಟ್ 9. ನಿರಂತರ ಮೈತ್ರಿ ರಾಜಕೀಯದ ಯುಗ. 2006ರಿಂದ ಇಲ್ಲಿಯವರೆಗೂ ಮೈತ್ರಿ ರಾಜಕಾರಣದ ಮತ್ತು ಪ್ರಕ್ಷುಬ್ಧ ವರ್ಷಗಳು ಅನ್ನಬಹುದು. ಈ ಅವಧಿಯಲ್ಲಿ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಯಿತು. JDS ಮತ್ತು ಬಿಜೆಪಿ ನಡುವಿನ ಮೈತ್ರಿ, ಶಾಸಕರ ಸಾಮೂಹಿಕ ರಾಜೀನಾಮೆಗಳು ಮತ್ತು ಆಪರೇಷನ್ ಕಮಲದಂತಹ ವಿದ್ಯಮಾನಗಳು ರಾಜ್ಯ ರಾಜಕೀಯದ ಗತಿಯನ್ನೇ ಬದಲಾಯಿಸಿದ ಪ್ರಮುಖ ಘಟನೆಗಳಾಗಿವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಯಾವುದೂ ಶಾಶ್ವತವಾಗಿ ಅಧಿಕಾರದಲ್ಲಿಲ್ಲ. ಪ್ರತಿ ಚುನಾವಣೆ ಹೊಸ ಕತೆ ಬರೆಯುತ್ತದೆ. ಪ್ರತಿ ಸರ್ಕಾರ ಹೊಸ ಅಸ್ಥಿರತೆಯನ್ನು ತರುತ್ತಿದೆ. ಇದು ಕರ್ನಾಟಕದ ಹೊಸ ರಾಜಕೀಯದ ಗುರುತು. ಕರ್ನಾಟಕದ ರಾಜಕೀಯ ಇತಿಹಾಸ ಒಂದು ಸರಳ ಕಥೆಯಲ್ಲ, ಅದು ಟರ್ನಿಂಗ್ ಪಾಯಿಂಟ್ಗಳ ಸರಣಿ. ಇಲ್ಲಿ ಒಂದು ಸತ್ಯ ಸ್ಪಷ್ಟವಾಗಿ ಕಾಣುತ್ತದೆ. ಕರ್ನಾಟಕದಲ್ಲಿ ರಾಜಕೀಯ ಎಂದಿಗೂ ನಿಲ್ಲುವುದಿಲ್ಲ, ಅದು ಕೇವಲ ರೂಪಾಂತರಗೊಳ್ಳುತ್ತಿರುತ್ತದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಇನ್ನೂ ಯಾವ ಟರ್ನಿಂಗ್ ಪಾಯಿಂಟ್ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೊಡ್ಡದಾಗಿತ್ತು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.